ಪೋಡಿ ಮಸಾಲೆ ಅಥವಾ ಪುಡಿ ಮಸಾಲೆ ಅಂತ ಫೇಮಸ್ ಆಗೋ ಮೊದಲೇ ಚಾಲ್ತಿಲಿ ಇತ್ತು ನಾವಿವತ್ತು ಮಾಡ್ತಾ ಇರೋ ಈ ಚಟ್ನಿ ಪುಡಿ. ಮೊದಲು ಬಾಣಲಿಗೆ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿಯಾದ ನಂತರ ಸುಮಾರು 150 ಗ್ರಾಂ ಕಡಲೆಬೇಳೆ, 1 ಮುಷ್ಟಿ ಕರಿಬೇವು, ಖಾರಕ್ಕೆ ತಕ್ಕಷ್ಟು ಒಣಮೆಣಸನ್ನು ಹಾಕಿ ಗರಿಗರಿಯಾಗಿ ಹುರಿಬೇಕು. ನಾವಿಲ್ಲಿ ಇಬ್ಬರಿಗೆ ಆಗುವಷ್ಟು ಅಳತೆಯನ್ನು ತೋರಿಸ್ತಾ ಇದ್ದೀವಿ. ನಂತರ ಅದಕ್ಕೆ 2 ಚಮಚ ಬಿಳಿ ಎಳ್ಳು ಮತ್ತು 2 ಚಮಚ ಸಾಸಿವೆ ಹಾಕಿ ಕೆಂಪಾದ ಮೇಲೆ ಉರಿಯನ್ನು ಆಫ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಹುಳಿ ಪುಡಿ ಅಥವಾ ಆಮ್ಚೂರ್ ಪೌಡರ್ ಮತ್ತು ಕೊನೆಯಲ್ಲಿ ಅರ್ಧ ಚಮಚ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಶ್ರಣ ಮಾಡಿಕೊಳ್ಬೇಕು. ಪದಾರ್ಥ ತಣ್ಣಗಾದ ಮೇಲೆ ಮಿಕ್ಸರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿದರೆ ಹೋಟೆಲ್ ಸ್ಟೈಲ್ ಚಟ್ನಿ ಪುಡಿ ಮನೆಯಲ್ಲೇ ಸಿದ್ಧ. ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ಜೊತೆ ತಿಂದರೆ ಕಳೆದೋಗೋದಂತೂ ಗ್ಯಾರಂಟಿ. ಇದನ್ನು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ಸಿಗೋಣ.